ನಾನು ಅಮೇರಿಕಾಗೆ 2 ಸಲ ಹೋಗಿದ್ದೆ. 2000 ಇಸ್ವಿಲಿ ಒಂದು ಸಲ ಹೋಗಿದ್ದೆ, ಮತ್ತು 2019ರಲ್ಲಿ ಒಂದು ಸಲ ಹೋಗಿದ್ದೆ, ಮತ್ತು 2002ರಿಂದ 2005ರವರೆಗೆ ಒಮಾನ್ ದೇಶದ ಮಸ್ಕತ್ನಲ್ಲಿ ವಾಸ ಮಾಡ್ತಾಯಿದ್ದೆ 3 ವರ್ಷ. ಈ ಅಮೇರಿಕಾ ಪ್ರವಾಸ 2000ದಲ್ಲಿ ಹೋಗಿದ್ದ ಸಮಯದಲ್ಲಿ ನಾನು ಒಂದೊಂದಾಗಿ ಜಾರಿತಾರೆ ಅಂತ ಒಂದು ಕಾದಂಬರಿ ಬರೆದಾಗ, ಅಲ್ಲಿ ನಾನು ನೋಡಿದ ಜಾಗಗಳನ್ನೆಲ್ಲ ಆ ಕಾದಂಬರಿಗೆ ಉಪಯೋಗಿಸ್ಕೊಂಡೆ. ನಾಯಕ ಅಲ್ಲಿ ಹೋಗ್ತಾನೆ, ಅವನು ಪಡೋ ಪಾಡು ಅಂತೆಲ್ಲ. ಆದರೆ ನನ್ನ ಇತ್ತೀಚಿನ ಅಮೆರಿಕಾ ಅಂದರೆ 19ರ ಅಮೆರಿಕಾ ಪ್ರವಾಸ ಮತ್ತು ಇದರ ಮಸ್ಕತ್ನ ವಾಸ ಎರಡನ್ನೂ ಸೇರಿಸಿ ವಿದೇಶ ಪ್ರವಾಸ ಅಂತ ಒಂದು ಪುಸ್ತಕ ಮಾಡಿದೆ. ಮಸ್ಕತ್ನಲ್ಲಿ ನಾನು ಪಟ್ಟಪಾಡುಗಳು, ಅಲ್ಲಿ ನಾನು ನೋಡಿದ ವಿಷಯಗಳು, ಏಕೆಂದರೆ ನನಗೆ ಜೀವನದಲ್ಲಿ ಇಂಡಿಯಾ ಬಿಟ್ಟು ಬೇರೆಲ್ಲೂ ಹೋದವನಲ್ಲ, ಇಲ್ಲಿ ಸಂಪೂರ್ಣವಾಗಿ ಬೇರೆ ಸಂಸ್ಕೃತಿ ಇದ್ದ ಜಾಗಕ್ಕೆ ಹೋಗಿದ್ದು ನಾನು. ಕಾರ್ ಕೂಡ ಎಡಗಡೆಯಿಂದ ಓಡಿಸೋದು, ಹೀಗೆ ತುಂಬಾ ವ್ಯತ್ಯಾಸವಾಗಿತ್ತು ಮಸ್ಕತ್ತು. ಆದರೆ 3 ವರ್ಷ ಅಲ್ಲಿ ಕಾರ್ ಓಡಿಸೋಕ್ಕೆ ಬರದೇ ಇದ್ದವನು 1 ವರ್ಷ ಫಜೀತಿ ಪಟ್ಟು ವಿಪರೀತವಾಗಿ ತೂಕ ಕಳ್ಕೊಂಡು, ನಂತರ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡು ಕಾರ್ ತೊಗೊಂಡೆ 20,000 ಕಿಲೋಮೀಟ್ರ್ ಓಡಿಸಿ ಸಾಕಷ್ಟು ಮತ್ತೆ ಮೈ ತುಂಬಿಕೊಂಡು ಹಾಗೆ ಸಾಕಷ್ಟು ತೊಂದರೆ ಪಟ್ಕೊಂಡು ಎಲ್ಲ ಬಂದೆ. ಆದರೆ ಚೆನ್ನಾಗಿತ್ತು, ಏಕೆಂದರೆ ಆ ಸಮಯದಲ್ಲಿ ನನ್ನ ಮನೆ ನಡಿಬೇಕಾಗಿತ್ತು, ಅದಕ್ಕೆ ನಾನು ಹೋಗಲೇಬೇಕಾಗಿತ್ತು. ಏಕೆಂದರೆ ಇಲ್ಲಿ ಭಾರತದಲ್ಲಿ ನನಗೆಲ್ಲೂ ಕೆಲಸ ಹುಟ್ಟಲಿಲ್ಲ. ಏಕೆಂದರೆ ದೊಡ್ಡ ಕೆಲಸ ತೊಗೊಂಡು ವಿಪರೀತ ಸಂಬಳ ತೊಗೊಳ್ತಿದ್ದವನು ಅಲ್ಲಿ ಇಲ್ಲ. ಆಮೇಲೆ ಆ ಅಂಗಡಿ ಕಂಪ್ನಿ ಮುಚ್ಚಿದಾಗ ನನಗೆ ಬೇರೆ ಕಡೆ ಕೆಲಸ ಸಿಗಲಿಲ್ಲ, ವಿಧಿ ಇಲ್ಲದೆ ಹೋಗಬೇಕಾಯ್ತು. ಆದರೆ ಏನೂ ಗೊತ್ತಿಲ್ಲ, ಈಗಾರೇ ಗೂಗಲ್ ಇದೆ, ಎಲ್ಲ ಇದೆ. ಆ ಟೈಮಲ್ಲಿ ಇನ್ನೂ ಗೂಗಲ್ ಎಲ್ಲ ಭಾಳ ಶೈಶವಾವಸ್ಥೆಯಲ್ಲಿದ್ದಿದ್ದು. ಆದರೆ ಒಳ್ಳೆ ಚೆನ್ನಾಗಿತ್ತು. ಅಮೇರಿಕಾಗೆ ಹೋದಾಗ 2019ರಲ್ಲಿ ನಾನು ಸ್ಯಾನ್ ಹೋಸೆ, ವಾಷಿಂಗ್ಟನ್ ಮತ್ತು ಅಟ್ಲಾಂಟಾ ಎಲ್ಲ ಕಡೆ ಹೋಗಿದ್ದೆ. ಡ್ಯಾಲಸ್ ಟೆಕ್ಸಸಲ್ಲಿ ಸುಮಾರು ದಿನ ಇದ್ದೆ, 5-6 ವಾರ ಇದ್ದೆ. ಒಟ್ಟಿನಲ್ಲಿ 2.5 ತಿಂಗಳ ಒಂದು ಪ್ರವಾಸನ ಯಥಾವತ್ತಾಗಿ ಅದನ್ನು ಬಳಸಿದ್ದೀನಿ. ಇದು ಕೂಡ ನನಗೆ ಇಷ್ಟವಾಗಿ ಬರದೆ. ಅದು ವಿದ್ಯಾರಣ್ಯ ಅವರು ಅದಕ್ಕೆ ಮಸ್ಕತ್ತದು ಕೆಲವು ಫೋಟೋ, ನನ್ನದೇ ಕೆಲವು ಫೋಟೋ ಎಲ್ಲ ಹಾಕಿ ಮುಖಪುಟ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಪ್ರವಾಸ ಕಥನ ಕೂಡ ಬರೆದಂಗಾಯಿತು ನಾನು ಜೀವನದಲ್ಲಿ, ನನ್ನ ಸಾಹಿತ್ಯ ಜೀವನದಲ್ಲಿ. ನಮಸ್ಕಾರ.